ವೆಲ್ಕಮ್ ಬ್ಯಾಕ್ ದೀಪು ಸಿಂಪಲ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಿ ಅಂತ ಭಾವಿಸ್ತಾ ಈ ನನ್ನ ಮೊದಲ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಫಸ್ಟು ದೇವ್ರ ಮುಖ ನೋಡ್ತೀನಿ. ನೋಡಿದ ತಕ್ಷಣ ನಾನು ಮನೆ ಮುಂದೆ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಹೂ ಬಿಡ್ತಾ ಇರುತ್ತೆ. ಯಾವ ಥರ ಹೂ ಬಿಟ್ಟಿದೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ನೋಡೋಕೆ ಹೋಗೋದೆ ಗಿಡನ. ನಾನು ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಎಲ್ಲ ಗಿಡದಲ್ಲೂ 3 ಹೂವು ಬಿಟ್ಟಿತ್ತು. ನೋಡಿ ಹಂಗೆ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೂ ತೋರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ದಾಸವಾಳ ಹೂವನೇ ನಾನು ಜಾಸ್ತಿ ಹಾಕಿರೋದು. ಇದು ಬಂದು ಶಂಖಪುಷ್ಪ 3 ಸುತ್ತಿನ ಹೂವು. ಪೂಜೆ ಮಾಡಿ ಪೂಜೆಗೆ ಒಂದು ಸಾಂಗ್ ಹಾಕ್ಕೋತೀನಿ. ಆ ವಾರ ಯಾವ ದೇವ್ರು ಇರುತ್ತೋ ಆ ದೇವ್ರು ಸಾಂಗ್ ಹಾಕ್ತಾ ಇರ್ತೀನಿ. ನನಗೆ ಜಾಸ್ತಿ ತಿಮ್ಮಪ್ಪ ಅಂದರೆ ಇಷ್ಟ. ಅದಾದಮೇಲೆ ಕಾಫಿ ಅಂದರೆ ನನ್ನ ಟೈಮ್ ಇದು. ಒಂದು 5 ನಿಮಿಷ ಫ್ರೀಯಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಕಾಫಿ ಕುಡಿದ್ರೇ ನಂಗೆ ಸಮಾಧಾನ. ಆಮೇಲೆ ನೆಕ್ಸ್ಟ್ ಏನೇ ಕೆಲಸ ಇದ್ರೂ ಮೈಂಡ್ ಫ್ರೆಶ್ ಆಗಿ ಕೂತ್ಕೊಳ್ತಿಲ್ಲ. ಯಾರಿಗೆಲ್ಲ ಕಾಫಿ ಟೀ ಇಷ್ಟನೋ ಅವ್ರ ಕಮೆಂಟಲ್ಲಿ ತಿಳಿಸಿ. ಈ ಥರ ಡೆಕೋರೇಷನ್ ಮಾಡ್ಕೊಂಡು ತುಂಬ ಇಷ್ಟ ಆಗುತ್ತೆ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇಡ್ಲಿ ಮತ್ತು ಚಟ್ನಿ, ಮಸಾಲ ಇಡ್ಲಿ ಮತ್ತು ಚಟ್ನಿ ಮಾಡ್ತಾ ಇರೋದು. ಈ ರೆಸಿಪಿ ಬಂದು ಒಂದು ಸತಿ ಸ್ಲೋ ಆಗಿ ತೋರಿಸ್ತೀನಿ. ಫಾಸ್ಟಾಗಿ ಫಾರ್ವರ್ಡ್ ಆಗಿದೆ. ವೀಡಿಯೋ ಮಾಡ್ಕೊಂಡು ನೋಡ್ಕೊಳ್ಳಿಲ್ಲ ನಾನು. ಇನ್ನೊಂದು ಸತಿ ಯಾವಾಗಾರ ತೋರಿಸ್ತೀನಿ. ತಿಂಡಿ ಎಲ್ಲ ಆಗಿದ ತಕ್ಷಣ 8 ಗಂಟೆ ಆಗೋಗಿರುತ್ತೆ. 8 ಗಂಟೆ ಆದಮೇಲೆ ನನ್ನ ಮಗ ಎದ್ದೇಳ್ತಾನೆ. ಎದ್ದಿದ ತಕ್ಷಣ ಅವ್ನು ರೆಡಿ ಮಾಡಿ ಅವ್ನಿಗೆ ತಿಂಡಿ ತಿನ್ನಿಸಿ ಲಂಚ್ ಬಾಕ್ಸ್ ಹಾಕಿಸಿ ಕಳಿಸೋ ಅಷ್ಟೊತ್ತಿಗೆ 9 ಗಂಟೆ. 9 ಗಂಟೆಲಿ ಚಿಕ್ಕ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿರ್ತೀನಿ ಆಲ್ರೆಡಿ ನಾನು ಬಂದು ಮನೆಯಲ್ಲೇ ಸ್ಯಾರಿ ಕುಚ್ಚಾಕ್ತೀನಿ. ಒಂದು ಆರ್ಡ್ರ್ ಇತ್ತು ನೋಡಿ. ಈ ಡಿಸೈನೇ ತುಂಬಾ ಚೆನ್ನಾಗಿದೆ, ನೋಡೋಕ್ಕೂ ಲುಕ್ಕಾಗಿ ಕಾಣುತ್ತೆ. ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ. ಆ ಸೀರೆಗೆ ಈ ಬ್ರೈಡಲ್ ಡಿಸೈನ್ ಹಾಕ್ಸ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದ್ರ ವೀಡಿಯೋನ ಇಲ್ಲಿ ಹಾಕಿದ್ದೀನಿ ನೋಡಿರಿ. ಹೇಗೆ ಬಂದಿದೆ ನೋಡಿ ಡಿಸೈನ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಇತ್ತು ಸ್ಯಾರಿಗೆ ಅಂದರೆ ನೋಡೋಕ್ಕೆ ಖುಷಿಯಾಗೋಯ್ತು ನನಗೆ. ನಿಮಗೂ ಇದು ಬಂದು ನಾನು ಓನಾಗಿ ಹಾಕಿರೋ ಡಿಸೈನು. ನಾನೇ ಕ್ರಿಯೇಟ್ ಮಾಡಿಕೊಂಡು ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಒಂದು ಸತಿ ಟ್ರೈ ಮಾಡಿದ್ದೆ. ಶಾಂಪಲಲ್ಲಿ ಹಾಕಿದ್ದೆ ಈ ಡಿಸೈನ್ನ. ತುಂಬ ಚೆನ್ನಾಗಿ ಬಂದಿತ್ತು ಈ ಡಿಸೈನು. ಎಷ್ಟೊಂದು ಸ್ಯಾರಿಗೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಒಂದು 10 ಸ್ಯಾರಿ 15 ಸ್ಯಾರಿ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕೋದಿದ್ನ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನಿಮ್ಮ ಸ್ಯಾರಿಗೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ. ಈ ಡಿಸೈನ್ ಹಾಕೋಕ್ಕೆ 2 ದಿನ ಆದರೂ ಬೇಕೇ ಬೇಕಾಗುತ್ತೆ. ಏಕೆಂದರೆ ಮನೆ ಕೆಲಸ ಮಾಡಿಕೊಂಡು ಡಿಸೈನ್ ಹಾಕಬೇಕಲ್ವ, 2 ದಿನ ಬೇಕು ಆಗುತ್ತೆ. ಮನೇಲೆಲ್ಲಾದರೂ ಕೆಲಸ ಮಾಡೋರು ಇದ್ದರೆ, ನಿಮ್ಗೆ ಹೆಲ್ಪ್ ಮಾಡೋರು ಇದ್ದರೆ 1 ದಿನದಲ್ಲೆಲ್ಲ ಮುಗಿಯುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ ಇದು. ಟ್ರೈ ಮಾಡಿ ನೋಡಿ ಒಂದು ಸಲ. ಸೀರೆ ಹಾಕಿ ಮುಗ್ದಿದ ತಕ್ಷಣವೇ ಸ್ವಲ್ಪ ಮನೇಲೆಲ್ಲ ತರಕಾರಿ ಖಾಲಿ ಆಗಿತ್ತು. ತರಕಾರಿ ಥರ ಮಂಡಿಗೆ ಹೋಗಿದ್ದೆ ನೋಡಿ. ಹಂಗೆ ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ. ಪ್ರತಿಯೊಂದು ಇಲ್ಲೇ ಸಿಗುತ್ತೆ, ಎಲ್ಲೂ ಹೋಗೋಷ್ಟೇ ಇಲ್ಲ ನಾವು. ಆಮೇಲೆ ಏನೇನು ತೊಗೊಂಡೆ ಒಂದು ವಾರಕ್ಕೆ ಆಗೋಷ್ಟು ಅದನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಇದರಲ್ಲೇ ತೋರಿಸಿದ್ರೆ ಫುಲ್ ಲಾಂಗ್ ಆಗೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್, ಟೇಕ್ ಕೇರ್.